ನಮಸ್ಕಾರ. 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ ವಿತ್ ಗೌರವ್. ಬೆಳಗಾಂ ಡಿಸ್ಟಿಕ್ಕು ಚಿಕ್ಕೋಡಿ ತಾಲೂಕು ಕಲ್ಲೂರು ಪಂಚಾಯತಿ ಸದಸ್ಯರನ್ನ ಭೇಟಿಯಾಗಿ ಬಂದಿದ್ದೀವಿ. ನೋಡೋಣ ಅವ್ರು ಯಾವ ರೀತಿ ಅವರೊಂದು ಕಿರುಪರಿಚಯ ಮಾಡಿಕೊಡ್ತಾರಂತ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು ಸರ್? ಪ್ರವೀಣ್ ಶ್ರೀಪಾಲ್ ಅಂದ್ಬಿಟ್ಟೆ. ಸರ್ ನೀವು ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ಬಂದಿದ್ದೀರಾ? ಕಲ್ಲೋಳ ಗ್ರಾಮ ಪಂಚಾಯತ್. ಕಲ್ಲೋಳ ಗ್ರಾಮ ಪಂಚಾಯತಿಯಿಂದ ಗೆದ್ದು ಬಂದಿದ್ದೀರಾ. ಹೇಗೆ ಅನ್ನಿಸ್ತಾ ಇದೆ ಸರ್ ರಾಜಕೀಯ ಜೀವನ? ರಾಜಕೀಯ ಜೀವನ ಒಳ್ಳೆಯದಾಗಿದೆ, ಆದರೆ ಮೇಗಿನ ಜನ ಬರೋಬರಿಲ್ಲ. ಸರ್ ತಾವು ಯಾವ ಪಕ್ಷ ಫಾಲೋ ಮಾಡ್ತಿದ್ದೀರಾ ಸರ್? ಬಿ ಜೆ ಪಿ. ಎಷ್ಟು ವರ್ಷದ ಒಂದು ರಾಜಕೀಯ ಅನುಭವ ಇದೆ ಸರ್ ತಮಗೆ? 6-7 ವರ್ಷದ. 6-7 ವರ್ಷದ ರಾಜಕೀಯ ಅನುಭವ. ಎಷ್ಟು 6-7 ವರ್ಷದ ರಾಜಕೀಯ ಅನುಭವ ಇದೆ ಸರ್. ರಾಜಕೀಯಕ್ಕೂ ಬರೋಕ್ಕೂ ಮುಂಚೆ ನಿಮ್ಮದು ವೈಯಕ್ತಿಕ ಕೆಲಸ ಏನು ಮಾಡ್ಕೊಂಡಿದ್ರಿ? ಅಗ್ರಿಕಲ್ಚರ್. ಒಂದು ಅಗ್ರಿಕಲ್ಚರ್ ಮಾಡ್ಕೊಂಡಿರೋರು ರಾಜಕೀಯಕ್ಕೆ ಬರೋದಕ್ಕೆ ಏನೋ ಒಂದು ಸ್ಫೂರ್ತಿ ಸರ್? ಸ್ಫೂರ್ತಿ ಜನರ ಬೆಂಬಲ, ಜನರ ಅಪೇಕ್ಷೆ ಮೇರೆಗೆ ಬಂದಿರೋದು. ಸರ್ ಇವಾಗ ಗೆದ್ದಂಥ ಸಂದರ್ಭದಲ್ಲಿ ಟೋಟಲ್ ಓಟ್ ಎಷ್ಟು ಪಡ್ಕೊಂಡಿದ್ರಿ ಸರ್? 475. ಎಷ್ಟು ಲೀಡಿಂದ ಗೆದ್ದು ಬಂದ್ರಿ? 200 ಓಟು ಲೀಡಿಂದ ಗೆದ್ದು ಬಂದು ಒಂದು ಕಾರ್ಯನಿರ್ವಹಿಸ್ತಾ ಇದ್ದೀರಾ. 3.5 ವರ್ಷ ಅವಧಿ ಕಳೆದಿದ್ದೀರಾ. ಈ 3.5 ವರ್ಷ ಅವಧಿಯಲ್ಲಿ ನಿಮ್ಮ ವಾರ್ಡಲ್ಲಿ ಯಾವ ರೀತಿ ಜನಸೇವೆ ಮಾಡಿದ್ರಿ? ಯಾವ ರೀತಿ ಸುಧಾರಣೆ ಮಾಡ್ತಾ ಬಂದ್ರಿ? ಜನಸೇವೆ ಗೌರ್ಮೆಂಟ್ ಮನೆಗಳು ಏನ್ರಿ, ಟೋಟಲ್ 450 ಗೌರ್ಮೆಂಟ್ ಮನೆ ಹಾಕಿದ್ದೀವಿ. ಈಗ ಪ್ರತಿಯೊಂದು ಗೋಳುಗಳಾಗಲಿ ರೋಡ್ ಬೆಡ್ ಹಾಕಿಸಿದ್ವಿ. ರೋಡ್ ಕಾಂಕ್ರೀಟ್ ರೋಡ್. ಇದರ ಪ್ರತಿಯೊಂದು ಮನೆಗೆ ನೀರದ ವ್ಯವಸ್ಥೆ ಮಾಡಿದ್ದೀವಿ. ಇನ್ನಾದ್ರೆ ಮುಂದೆ ಗೌರ್ಮೆಂಟ್ ಮನೆ ಬರಾವದವು, ಅದು ಏನೋ ಬರಾವದವ್ರ ನಾನು ಮತ್ತೆ ಕಂಟಿನ್ಯೂ ಮಾಡೋದಿದ್ರಿ. ಮತ್ತೇನ ಮಾಡಿಸಿದ್ರ ಸರ್? 3 ವರ್ಷದಲ್ಲಿ ಇಷ್ಟ ಮಾಡಿಸಿದ್ರ? ಮತ್ತೆ ಮನೆ ಅಷ್ಟೇ ಮಾಡಿದಿರಾ? ಮನೆ ಉಳ್ಕಿದ್ವಿ ಆಗಿದಾವ್ರಿ. ಮತ್ತೆ ಹೇಳಿ ಸರ್. ಗಟರ್ ಆಗಿರ್ಬೋದು? ಗಟ್ರ ಆಗಿದಾವ್ರಿ. ಉಳ್ಕಿದ್ APL ಕಾರ್ಡು, ವಿಧವಾ ಪೆನ್ಷನ್ ಇವೆಲ್ಲ. ಆಮೇಲೆ ಅದು ಬಿಟ್ಟು ದೇವಸ್ಥಾನ ಕಟ್ಟೋದು, ಸ್ಕೂಲ್ದಾಗೈತಿ. ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ 2 ರೂಮ್ ಸೆನ್ಷನ್ ಮಾಡಿದೀವಿ. ಅಂಗನವಾಡಿ 2 ಸೆನ್ಷನ್ ಮಾಡಿದೀವಿ. ಸಮುದಾಯ ಭವನ ಆಗಿರ್ಬೋದು? ಸಮುದಾಯ ಭವನ ಒಂದಾಗಿತ್ರಿ. ದೇವಸ್ಥಾನ ಏನಾದ್ರು ಕಟ್ಸಿದ್ದೀರಾ? ದೇವಸ್ಥಾನಕ್ಕೆ ಕ್ಯಾಶ್ ಮಂಜೂರು ಮಾಡಿದ್ದೀವಿ. ಸೊ ಅದು ಕೂಡ ಮಾಡ್ತೀರಾ ಮುಂದಿನ ದಿನಗಳಲ್ಲಿ? ಅದನ್ನು ಕೂಡ ಮಾಡ್ತೀವಿ ಸರ್. ಇವಾಗ 3 ವರ್ಷದಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿಸಿದ್ರಿ. ರೋಡು, ಗಟಾರು, ಬಡವ್ರಿಗೆ ಮನೆ ಕೊಡಿಸೋದು. ಇವಾಗ ಶೌಚಾಲಯ ಅಂತ ಕೊಡ್ತಾರಲ್ಲ ಸರ್? ಶೌಚಾಲಯ ನಮ್ಮೂರಾಗ ಈಗಾಗಲೇ 12 ಮಾಡಿಸಿದ್ವಿ. ಇಡೀ ಊರಲ್ಲಿ ಬರೀ 12 ಮಾಡಿಸಿದ್ರ? ಊರಲ್ಲಿ ಪೈಲದ್ದು 12 ಇದ್ದು ರೀ. ಈಗ ಹೊಸವಾಗಿ 12 ಮಾಡಿಸಿದ್ವಿ. ನಿಮ್ಮ ವಾರ್ಡ್ ಇನ್ನೂ 12 ಬರವ ಇದ್ದವ್ರು ಇನ್ನೂ ಬಂದಿಲ್ಲ. ಅವು ಬಂದ್ಮೇಲೆ ಅವೇ 12 ಅದು ಕೂಡ ಮಾಡಿಸ್ತೀವಿ ಸರ್. 3 ವರ್ಷ ಅವಧಿಯಲ್ಲಿ ಇಷ್ಟೆಲ್ಲ ಮಾಡಿಸಿದ್ರಿ. ಶೌಚಾಲಯ, ಮನೆ ಅಂತ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ರಿ. ನಿಮ್ಗೆ ಇನ್ನೂ 1.5 ವರ್ಷ ಟೈಮ್ ಇದೆ. ಇನ್ನೂ 1.5 ವರ್ಷ ಟೈಮಲ್ಲಿ ಇನ್ನೂ ಏನೆಲ್ಲ ಸುಧಾರಣೆ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ನಿಮ್ಮ ವಾರ್ಡಲ್ಲಿ? ಇನ್ನೂ ಅಂದ್ರೆ ಇನ್ನೊಂದು ತೊಡೆ ಗರೀಬ್ ಮಂದಿ ಇದಾರೆ ನಾವೊಳಗ. ಅವ್ರಿಗೂ ಗೌರ್ಮೆಂಟ್ ಮನೆ ಆಗಲಿ, ಅವ್ರ ಮನೆ ದಂಡಿದ್ರೆ ಅಡ್ಸಿದ ಗಟ್ರ ರೋಡ್ಗಳಿಗೆ ಪ್ರಾಬ್ಲಮ್ ಅದಾವ. ಏನಾದ್ರೆ ಮಾಡಿಸ್ಬೇಕನ್ನೋ ಆಸೆ ಐತಿ. ಅದ್ರ ಮ್ಯಾಗಿಂದ ಅಮೌಂಟ್ ಬಂದಿಲ್ಲ ಇನ್ನು. ಬಂದರೆ ಅದನ್ನು ಮಾಡಿಸ್ತೀವಿ. ಸರ್ ಇವಾಗ ನೀವು ಕೆಲಸ ಮಾಡೋದಲ್ಲದೆ 3.5 ವರ್ಷ ನೀವು ಕೆಲಸ ಮಾಡಿದ್ರಿ. ನೀವು ಮಾಡೋದಲ್ಲದೆ ಮೇಲಿನ ಅಧಿಕಾರಿಯಾದಂಥ MLA MP ಅವ್ರ ಕಡೆಯಿಂದ ಏನಾದರೂ ಕೆಲಸ ಮಾಡಿಸಿದ್ರಾ? ಫಂಡ್ ತೊಗೊಂಬಂದ್ರು. MLA ಒಂದು ತೊಡೆ ಮನೆಯೊಳಗೆ ಹಾಕಿದ್ದಾರೆ. ಹೈಯೆಸ್ಟ್ ನಮ್ಗೆ ಸಪೋರ್ಟ್ ಮಾಡಿದ್ರು MLC ಅವರು, ಮಂತೇಶ್ ಕೌಟಿಮರ್ ಅವರು. ಕೆಲಸ ಮಾಡಿದ್ರು. ಮನೆಗಳಿಗೆ ಹಾಕಿದ್ದಾರೆ. ವಿತ್ ಬ್ಯಾಟ್ ಬೀದ್ ಮಾಡಿಸಿದ್ರು ಅವರ ಮೇನು. ಸರ್ ಮತ್ತೆ ಮುಂದೆ ಹೇಳಿ ಸರ್, ಹೇಳಿ. MP ಅವರು ಮಾಡಿಸೋರು ಅಷ್ಟೇ ಹೆಚ್ಚು ಮಾಡಿಲ್ಲ. ಮನೆ ಒಂದು 14 ಮನೆ ಗೌರ್ಮೆಂಟ್ ಮನೆ ಬಂದಿದ್ದು. ಅವು ಲ್ಯಾಬ್ಸ್ ಆಗಿದಾವೆ, ಇನ್ನೂ ಬಂದಿಲ್ಲ. ವಾಪಸ್ ಲ್ಯಾಬ್ಸ್ ಆಗಿದಾವೆ, ಬಂದಿಲ್ಲ ಇನ್ನು. ಸರ್ ಇವಾಗ ಮತ್ತೆ ಮುಂದೆ ಏನೋ 1.5 ವರ್ಷ ಟೈಮ್ ಇದೆ. ಆ ಟೈಮಲ್ಲಿ ಮತ್ತೆ MP, MNC, MLA ಅವ್ರ ಕಡೆಯಿಂದ ಏನಾದರೂ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಏನು ಹೇಳಿದ ಕೆಲಸ ಅದಾವೆ. ರೋಡ್ ಆಗಲಿ, ಗಟ್ರ ಆಗಲಿ, ಇನ್ನೊಂದು ತೊಡೆ ಪೆಂಡಿಂಗ್ ಇದಾವೆ. ಅವು ಪೂರ್ತಿ ಬಳಸ್ಬೇಕಾದ್ರೆ ಆಸೆ ಇದ್ದೀನಿ. ಇವಾಗ ಪಂಚಾಯತಿಯಿಂದ ಮತ್ತೆ ಯಾವ ಕೆಲಸನೂ ಬಂದಿಲ್ವಾ ಸರ್? ಇವಾಗ ಮುಂದೆ ಬರೋ ದಿನಗಳಲ್ಲಿ ಮಾಡುವ ಪಂಚಾಯತಿ ಇಲೆಕ್ಷನ್, MP ಎಲೆಕ್ಷನ್ ಬಂದಾಗ ಕೆಲಸಗಳು ಪೆಂಡಿಂಗ್ ಸ್ಟಾಪ್ ಮಾಡಿದ್ರೆ ಈಗೇನು ಕೆಲಸನೇ ಬಂದಿಲ್ಲ. ರಿಸಲ್ಟ್ ಆದ್ಮೇಲೆ ಬರ್ಬೋದು. ಬಂದ್ರೆ ಯಾವ ಕೆಲಸ ಮಾಡಿಸ್ತಾರೆ ಸರ್? ಅವ್ರು ಯಾವುದಕ್ಕಾದ್ರೂ ಕೊಟ್ಟಿದ್ದಾರೆ ಇವಾಗ ಇಂಥ ಕೆಲಸ ಮಾಡಿಸ್ಬೇಕು ಅಂತ? ಇನ್ನೂ ಕೊಟ್ಟಿಲ್ಲ. ಏನು ಕೊಡಬೇಕು. ಯಾವ ಕೆಲಸ ಮಾಡ್ಬೇಕಂತ ಕೊಡ್ತಿದ್ದೀರ? ಅವರ್ಲೆ ಗಟ್ರ ಆಗಲಿ, ರೋಡ್ ಆಗಲಿ, ಮನೆ ಒಂದು ಓಣಿಗಾಗಲಿ, ಹೊಲಕ್ಕೂ ರೋಡ್ ಆಗಲಿ ಆ ಥರ ಮಾಡಿಸ್ಬೇಕಂತ ಅನ್ಕೊಂಡಿದ್ದೀನಿ.
ಸರ್ ತಮಗೆ ಈ ರಾಜಕೀಯ ಬಿಟ್ಟು ಬೇರೆ ಯಾವುದಾದ್ರೂ ಸಂಘ ಸಂಸ್ಥೆಯಲ್ಲಿ ಗುರುಸ್ಕೊಂಡಿದ್ದೀರಾ? ಸಂಘ ಯಾವುದಲ್ರಿ, ಸೊಸೈಟಿ ಒಂದಿದೆ. ಏನಾಗಿದ್ರೆ ಸರ್ ಸೊಸೈಟಿ ಹೆಸರು? ಸೊಸೈಟಿ ಅಂದರೆ ಕಲವ ಪೂರ್ವ ಭಾಗ ಪ್ರಾಥಮಿಕ ಕೃಷಿ ಪತ್ತಿನ ಬ್ಯಾಂಕ್ ಅದ ಇದ್ರಿ. ಪುರಾಣರೆಲ್ಲರೂ ಜಾತಿ ಮಾಡ್ತಾ ಇದ್ದಾರೆ. ನಮ್ಮ ಜಾತಿ ಅಲ್ಲ, ನಮ್ಮ ಸೊಸೈಟಿಗೆ ಎಲ್ಲ ಜಾತಿ ಇದ್ದಾರೆ. ಮುಸಲ್ಮಾನ್, ಜೈನ್, ಲಿಂಗಾಯತ್, ಮರಾಠ, SC ಎಲ್ಲ ಜನ ಇದ್ದಾರೆ. ಎಲ್ಲರೂ ಇದ್ದಾರೆ. ಎಲ್ಲರೂ ಕೂಡಿಸ್ಕೊಂಡು ನಾವು ಸೊಸೈಟಿ ಮಾಡಿದ್ದಾರೆ. ಅಲ್ಲಿ ಏನಾಗಿದ್ದೀರಾ ಸರ್ ನೀವು? ಸೊಸೈಟಿ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ ಸರ್. ಅದೇ ರೀತಿ ಇವಾಗ ನೀವು ರಾಜಕೀಯಕ್ಕೆ ಬರೋದಕ್ಕೆ ನಿಮ್ಮ ಕುಟುಂಬದಿಂದ ನೀವೇ ಮೊದಲಾರ ಅಥವಾ ನಿಮ್ಮ ಮನೆಯೊಳಗೆ ಯಾರಾದರೂ ಹಿಂದೆ? ಮನೆಯವ್ರು ನಮ್ಮ ತಾತವ್ರು ಇದ್ರಲ್ಲ, ಚೇರ್ಮನ್ ಆಗಿದ್ರು BJP ಅವ್ರಿಗೆ. ಸೊ ಅವರಿಂದನೇ ಒಂದು ರಾಜಕೀಯ ಬಂದಿರೋದು. ನಿಮ್ಮ ಅಜ್ಜವರಿಂದನೇ ರಾಜಕೀಯಕ್ಕೆ ಬಂದಿರೋದು. ಅದೇ ಅಜ್ಜ ಅಂತಾರಲ್ಲ, ಕಾಕ. ನಿಮ್ಮ ಕಾಕರಿಂದನೇ ರಾಜಕೀಯ ಸ್ಟಾರ್ಟ್ ಆಗಿರೋದು. ಸರ್ ತಮಗೆ ರಾಜಕೀಯ ಗುರು ಅಂತ ಯಾರಾದ್ರು ಇದ್ದಾರ? ರಾಜಕೀಯ ಗುರು ಅಂತ ಹೇಳಿಲ್ಲ, ನಾನಿಷ್ಟ ಜನ ಸ್ನೇಹಿತರಾದ್ರಿಂದ ಬೆಂಬಲದಿಂದ ಜನರ ಬೆಂಬಲದಿಂದ ಬಂದಿದ್ದೀರ. ಸರ್ ನಿಮಗೆ ನಿಮ್ಮ ವಾರ್ಡಲ್ಲಿ, ನಿಮ್ಮ ಊರಲ್ಲಿ ಆಗಿರ್ಬೋದು, ನಿಮ್ಮ ವಾರ್ಡಲ್ಲಿ ಆಗಿರ್ಬೋದು, ಜನರ ಜೊತೆ ಯಾವ ರೀತಿ ಸಂಪರ್ಕ ಬೆಳೆಸ್ಕೊಂಡಿದ್ದೀರಾ ಸರ್? ಜನರ ಸಂಪರ್ಕ ಅಂದ್ರೆ ನನಗೆ ಯಾವ ಗರೀಬ್ ಮಂದಿ ಇದಾರೆ ಅವ್ರಿಗೆ ಫೆಸಿಲಿಟಿ ಮೇಲೆ ಅಂದರೆ ಹೆಂಗಂದ್ರೆ ಇವಾಗ ಪ್ರತಿ ವಾರನೋ ಪ್ರತಿದಿನನೂ ಬೆಳಗ್ಗೆ ಅವ್ರಿಗೆ ಭೇಟಿಯಾಗಿ ಅವರ ಏನೋ ಒಂದು ಡೈಲಿ ವಿಸಿಟ್ ಮಾಡ್ಕೊಂಡು ಅವ್ರದ್ದು ಏನು ಪ್ರಾಬ್ಲಮ್ ಇದೆ ಅಂತ ಕೇಳ್ಕೊಂಡು ಪ್ರತಿಯೊಬ್ಬರದ್ದು ಕೇಳ್ಕೊತೇನೆ. ಡೈಲಿ ಗರೀಬ್ ಮಂದಿ ಏನೈತ್ರಿ ಡೈಲಿ ವಿಸಿಟ್ ಇದ್ರಿ, ಶ್ರೀಮಂತ ಮಂದಿ ಏನೈತ್ರಿ ವಾರಕ್ಕೊಮ್ಮೆ 15 ದಿನ ಈ ಥರ ಒಂದು ಸಂಪರ್ಕ ಬೆಳೆಸ್ಕೊಂಡಿದ್ರ. ಅದೇ ರೀತಿ ಜನರು ಬೆಂಬಲನೂ ಇದೆ ಸರ್. ಇವಾಗ ಇನ್ನೂ ಮುಂದೆ ಬರೋ ದಿನಗಳಲ್ಲಿ ಇನ್ನೂ ತಾವು ನಿಮ್ಮ ಜನರು ಏನು ಬೆಂಬಲ ಕೊಟ್ಟು ಇಲ್ಲಿವರೆಗೂ ತಗೊಂಬಂದಿದ್ದಾರೆ ನಿಮ್ಮನ್ನ, ಅದೇ ಜನರು ನಿಮ್ಮ ಗೆಳೆಯರು ಬೆಂಬಲ ಕೊಟ್ಟರೆ ಇನ್ನೂ ಹೆಚ್ಚಿನ ಸ್ಥಾನದಲ್ಲಿ ಬೆಳಿಬೇಕಂತ ಏನಾದರೂ ಆಸೆ ಇದೆ ಸರ್ ತಮ್ಮ? ನಮಗೆ ಆಸೆ ಇಲ್ಲ, ದೋಸ್ತರು ಏನೈತ್ರಿ ಮತ್ತೆ ನಿಲ್ಬೇಕನ್ನದ್ರಿ. ಅವ್ರು ಬೆಳೆಸ್ತೀನಿ ಅಂದ್ರೆ ಬೆಳಿತೀರಾ? ನೋಡೋಣ ಮುಂದೆ ಯಾವ ಟೈಪ್ ಐತಿ ಗೊತ್ತಿಲ್ಲ, ನಮ್ಗಾದ್ರೆ ಸಾಕಾಗಿತ್ತು ಇಷ್ಟೇ ಸರ್. ಒಂದು ಕೊನೆಯದಾಗಿ ನಿಮ್ಮ ಈ ಸ್ಥಾನಕ್ಕೆ ಬರ್ಬೇಕಂದ್ರೆ ನಿಮಗೆ ನಿಮ್ಮ ಗೆಳೆಯರ ಬಳಗ, ಒಂದು ಫ್ರೆಂಡ್ ಸರ್ಕಲ್ಲು ನಿಮಗೆ ಬೆಂಬಲ ಕೊಟ್ಟರು, ಗುರು ಹಿರಿಯರು ಬೆಂಬಲ ಕೊಟ್ಟರು, ಅದೇ ರೀತಿ ನಿಮ್ಮ ವಾರ್ಡಿನ ಜನರು ಕೂಡ ನಿಮಗೆ ಕಾರಣ ಆಗಿರ್ತಾರೆ. ಅವರು ಕೂಡ ಬೆಂಬಲ ಕೊಟ್ಟು ವೋಟ್ ಕೊಟ್ಟು ಗೆಲ್ಲಿಸಿ ಇಲ್ಲಿವರೆಗೂ ಒಂದು ಸದಸ್ಯ ಸ್ಥಾನದಲ್ಲಿ ಕೂಡಿಸಿದ್ದಾರೆ. ಅವ್ರಿಗೆ 3 ವರ್ಷ ಅವಧಿಯಲ್ಲಿ ಅವ್ರಿಗೆ ಏನೇನೋ ಮೂಲಭೂತ ಸೌಕರ್ಯ ದೊರಕಬೇಕು ಅದನ್ನೆಲ್ಲೂ ದೊರಕಿಸಿ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀರ. ಇನ್ನು ಮುಂದೆನೂ ಮಾಡಬೇಕು ಅಂತ ಆಶ್ವಾಸನೆ ಕೊಟ್ಟಿದ್ದೀರ. ಸೊ ಆ ಜನತೆಗೆಲ್ಲ ನಮ್ಮ 24x7 ಕರ್ನಾಟಕ.com ಮೂಲಕ ಏನು ಒಂದು ಸಿಹಿ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅವ್ರಿಗೆ ಮಾಡ್ತಾ ಇದ್ದೀರಾ ಈ ಚಾನೆಲ್ ಆದ್ರೆ ನಂಗೆ ಉತ್ತಮ ಹೆಮ್ಮೆ ಅನಿಸ್ತಾ ಇದೆ. ಆದರೆ ಇದು ಪ್ರತಿಯೊಂದು ಊರಿಗೆ ಇಂಟ್ರಿ ಕೊಟ್ಟರೆ ನಿಮಗೆ ಚಲೋ ಐತ್ರಿ ಇಷ್ಟ. ಗರೀಬ್ ಮಂದಿಗೆ ಆಗಲಿ ಇವರಾಗಲಿ ಸುಖ ಐತಿ ಅಂದ್ರೆ ಪ್ರತಿಯೊಂದು ವಿಸಿಟ್ ಕೊಟ್ರಲ್ಲ ಯಾವ ಮನುಷ್ಯ ಯಾವ ಟೈಪ್ ಐತಿ ನಮ್ಗೆ ಗೊತ್ತಾಯ್ತ್ರಿ. ಚಾನಲ್ದಾಗ ಹುಡುಗರ ಮಂದಿಗೆ ಗೊತ್ತಾಯ್ತ್ರಿ. ಆಮೇಲೆ ಎಲ್ಲಾ ಪಂಚಾಯತಿ ಮೆಂಬರ್ಸು ಗುರುತಿಸ್ಕೊಂತಾರೆ. ನಿಮ್ಮ ಮತದಾರರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ವಾರ್ಡಿನ ಜನರ ವೋಟರ್ಸ್ಗೆ ಏನು ಹೇಳ್ತೀರಾ? ನಮ್ಮ ಮತದಾರರಿಗೆ ನಮ್ಮ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿ ಬಂದ್ರೆ ಕಾಯಂ ನಾವು ಚಿನ್ನ ಇದ್ದೀವಿ, ಅವ್ರಿಗೆ ಚಿರಋಣಿ ಆಗಿರ್ತೀರಾ. ನೋಡೋದ್ರಲ್ಲ ಸರ್ ಯಾವ ರೀತಿ ಅವರು ಒಂದು ಕಿರುಪರಿಚಯ ಮಾಡಿಕೊಟ್ರು ಅಂತ. ಎಷ್ಟೊಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಇನ್ನು ಮುಂದೆ ಬರೋ ದಿನಗಳಲ್ಲೂ ಕೆಲಸ ಕಾರ್ಯಗಳು ಅವರಿಗೆ ಏನು MP MNC ಅವ್ರ ಕಡೆಯಿಂದ ಕೂಡ ಕೆಲಸ ಕಾರ್ಯಗಳನ್ನು ಮಾಡಿಸ್ತಾ ಬಂದಿದ್ದಾರೆ. ರೋಡ್ ಆಗಿರ್ಬೋದು, ಕಾಂಕ್ರೀಟ್ ಬೆಡ್ ಹಾಕೋದಾಗಿರ್ಬೋದು, ಎಷ್ಟೊಂದು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅವರು ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಕೆಲಸ ಕಾರ್ಯಗಳನ್ನು ಮಾಡಬೇಕಂತ ಕನಸಿಟ್ಕೊಂಡಿದ್ದಾರೆ. ಅವ್ರು ಏನೆಲ್ಲ ಕನಸಿಟ್ಟಿದಾರೋ ಆ ಕನಸಿನ ಅನುಸಾರ ಮುಂದೆ ಬರೋ ದಿನಗಳಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡ್ತಾರೋ ಆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಾಗಲಿ ಅಂತ ಹಾರೈಸ್ತಾ ಇಷ್ಟು ಕಾಲ ನಮ್ಮ ಜೊತೆ ಮಾತಾಡೋಕ್ಕೆ ತುಂಬ ಧನ್ಯವಾದಗಳು ಸರ್.